ಒಳ್ಳೆ ನಡೆದು ಹೋಗಿಬಿಟ್ಟದ. ಸೌಜನ್ಯಾಳ ಕೇಸ್ ಆದ ನಂತರ ಇದು ದೊಡ್ಡದಾಯಿತು. ಅಲ್ಲಿವರೆಗೆ ರೆಕಾರ್ಡ್ಸ್ ಇಲ್ಲ. ಇವತ್ತಿನ ಡಿಜಿಟಲ್ ಮೀಡಿಯಾ ಆಗ್ಯದ, ಮತ್ತೇನೋ ಆಗಿದೆ. ಸ್ವಲ್ಪ ವಿಚಾರಗಳನ್ನ ಹೊರಗೆ ಹಾಕುವಂಥ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು. ಆವತ್ತು ಏನೂ ಇಲ್ಲ. 79 ಅಥವಾ 75ರಿಂದ ಸ್ಟಾರ್ಟ್ ಆಗ್ತಾ ಬರ್ತದೆ. ಅದಕ್ಕೆ ಮೊದಲು ಇಂಥ ಘಟನೆ ಸಾಕಷ್ಟು ಆಗಿದೆ ಇತಿಹಾಸದಲ್ಲೇ, ಧರ್ಮಸ್ಥಳದ ಇತಿಹಾಸದಲ್ಲೇ ಅನ್ನೋ ಮಾತನ್ನು ಬಿಡಿಯಾಗಿ ಬಿಡಿಸಿಡುವುದನ್ನು ನೋಡಿದಾಗ, ಕೇಳಿದಾಗ ಸಹಜ ಅನಿಸ್ತದೆ. ಏನಪ್ಪ ಇದು, ಇದೇನು ನಡೀತಾ ಇದೆ, ನಿಜವಾಗಿ ಇದು ನಮ್ಮ ಭಾರತದ ಅಂಗವ? ರಿಪಬ್ಲಿಕ್ ಧರ್ಮಸ್ಥಳನ, ಸಪ್ರೇಟ್ ಆದ ದೇಶನ? ಇಲ್ಲಿ ಯಾವ ಕಾನೂನು ನಡೆಯೋದಿಲ್ವ? ಇವತ್ತು ನಮಗೂ ಅನಿಸ್ತಾ ಇದೆ ಎಲ್ಲರಿಗೂ. SIT ಒಂದು ಸರ್ಕಾರ ನೇಮಿಸಿದ್ದು, ನ್ಯಾಯಾಲಯ ನೇಮಿಸಿದ್ದು, ಅದನ್ನು ಹಳ್ಳ ಹಿಡಿಸುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ನಡೀತಾ ಇದ್ದಾವ. ದೂರುದಾರನಾಗಿ, ಸಾಕ್ಷಿದಾರನಾಗಿ ಸಾಕಷ್ಟು ಶಬ್ದ ಮಾಡಿ ಬಂದಂತಹ ಮುಸುಕುಧಾರಿ ಭೀಮ ಚಿನ್ನಯ್ಯನಾಗಿ ಸುಳ್ಳು ಹೇಳಿದ್ದು ಯಾಕೆ? ಯಾರು ಹೇಳಿಸಿದರು? ಇದರಿಂದ ಯಾರು? SITನ ಇದ್ದಂಥವ್ರು ಯಾರು? ಇವತ್ತು ದೂರುದಾರರನ್ನೇ ಅಪರಾಧಿಗಳನ್ನಾಗಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಈ ಎಲ್ಲ ಘಟನೆಗಳಿಗೆ ಇವರೇ ಕಾರಣ. ಏನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮದ್ದು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಹಿಂದೂ ಧರ್ಮದ ರಕ್ಷಣೆಯಲ್ಲಿ ಆಗ್ತಾ ಇದೆಯಾ? ಹಿಂದೂ ಹೆಣ್ಣುಮಕ್ಕಳ ಕೊಲೆ ಆಗಿದಲ್ಲ, ಅದ್ರ ತನಿಖೆ ಬಗ್ಗೆ ಯಾರು ಮಾತಾಡ್ತಾರೆ? ಯಾರು ಇದರಿಂದ ಇದ್ದಂಥವ್ರು? ಇವತ್ತು ಮಹಿಳೆಯರು ಸಹ ಎದ್ದು ನಿಲ್ತಾ ಇದ್ದಾರೆ. ಇದರಿಂದ